ಈಗ ನೆಕ್ಸ್ಟ್ ನಾನು ನಾಳಿದ್ದು ಹೇಳಾದ್ರೆ ಇನ್ನೊಂದು 2 ವಾರ ಇರೋಂಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮೇ ಬಿ ಈಗ ಮಾರ್ಚ್ 1ನೇ ತಾರೀಕು ಒಳಗಡೆ ಈ ಥರ ಆಗ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು. 100% ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದ್ದೇ ಇರ್ತದೆ. ಒಂದು 10,000 ಜನಕ್ಕಂತೂ ನಾವು ಅಂದ್ಕೊಂಡಿರೋ ಪ್ರಕಾರ ಒಂದು 10,000 ಜನ ಚಾಲಕರನ್ನ ಆನ್ಲೈನಲ್ಲಿ ಇರಿಸೋಂಥ ಕೆಲಸ ಮಾಡೋ ಅಷ್ಟು ಕೆಪಾಸಿಟಿ ನಮಗೂ ಐತೆ. ಚಾಲಕರಿಗೆ ಒಬ್ಬರಿಂದ ಒಬ್ಬರು ಹೋಗೇ ಹೋಗ್ತದೆ. 100% ನಾವು ಮಾಡಿಸ್ತೀವಿ. ನಮಗೆ ಬೇಕಾಗಿರೋದು ನಿಮ್ಮ ಕಡೆಯಿಂದ ಸಪೋರ್ಟು. ಓಕೆ, ನಮಗೆ ಇಂಪಾರ್ಟೆಂಟ್ ನಿಮ್ಮ ಕಡೆಯಿಂದ ಪೂರ್ತಿ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿ ನೀವು ಮಾಡಿಕೊಡಿ. ನೀವು ಯಾವಾಗ ಹೇಳ್ತೀರಾ ಒಂದು ದಿವಸ ಬಿಫೋರ್ ನಮಗೆ ಇನ್ಫಾರ್ಮ್ ಮಾಡಿ, ನಾಳೆ ನಿಮ್ಮ ಕೈಗೆ ID ಸಿಗುತ್ತಪ್ಪ, ನಿಮಗೆ ಅಪ್ಲಿಕೇಶನ್ ಎಲ್ಲ ರೆಡಿಯಾಗಿದೆ ನೀವು. ಅದಾದಮೇಲೆ ಒಂದು ದಿವಸ ಬಿಫೋರ್ ಹೇಳಿದರೆ ಒಂದು ದಿವಸ ಮಿಡ್ನೈಟ್ ನಾವು ಹೋಗಿ ನಾವು ಏನು ಕಾರ್ಯಾಚರಣೆ ಮಾಡಬೇಕು ಅಂತ ಏನು ನಾವು ಎಲ್ಲ ಡ್ರೈವರ್ಸ್ಗಳೆಲ್ಲ ಸೇರ್ಕೊಂಡು ಮಾಡ್ಬೇಕಂತ ಹೇಳಿ ಅದು ನಮ್ಮ ಕೆಲಸ ನಾವು ಮುಂದೆ ಓಡಿಸ್ತೀವಿ. ಪಬ್ಲಿಸಿಟಿನೂ ಮಾಡ್ತೀವಿ, ಕಸ್ಟಮರಿಗೂ ಗೊತ್ತಾಗುತ್ತೆ, ಡ್ರೈವರಿಗೂ ಬರ್ತಾರೆ, ಎಲ್ಲರೂ ಬರ್ತಾರೆ, ಜೊತೆಲಿ ಹೋಗೋಣ. ಪಬ್ಲಿಸಿಟಿ ಮಾಡೋದು ನಮ್ಗಿರ್ಲಿ. ನಾವು ಗ್ರಾಹಕರಿಗೂ ಹೇಳ್ತೀವಿ, ನಮ್ಮ ಚಾಲಕರಿಗೂ ಹೇಳೋ ಕೆಪಾಸಿಟಿ ನಮ್ಗೈತೆ. ನಾವು ಹೇಳ್ತೀವಿ ಸರಿನಾ. ಫಸ್ಟ್ ಆಫ್ ಆಲ್ ನೀವು ಆಪ್ನ ಕರೆಕ್ಟಾಗಿ ರೆಡಿ ಮಾಡ್ಬಿಟ್ಟು ನಮ್ಮ ಕೈ ಕಾಣಪ್ಪ ಅಂತ ಹೇಳ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಕೂಸುಡ್ಸಿ ಕೈ ಕೊಡ್ರಿ, ಬೆಳ್ಸೋದು ನಮ್ಗೆ ಗೊತ್ತೇ ಅಷ್ಟೇ. ಸರಿ ಇಬ್ರು ಬೆಳ್ಸೋಣ. ಅದೇ ಈಗ ನಮ್ಗೆ ಅದು ಒಂದು ಟೈಮ್ ಬೇಕು, 2 ಡೇಸ್ ಅದು ರೆಡಿ ಮಾಡಿ ನಾವು ಯಾವ ಟೈಮಲ್ಲಿ ಬರುತ್ತೆ ಏನ್ ಇದಾಗುತ್ತೆ ಅಂತ ಹೇಳಿ ನಿಮ್ಗೆ ಕೊಟ್ಟು, ನೀವು ಒಂದ್ ದಿವಸ 2 ದಿವಸ ಚೆಕ್ ಮಾಡಿ ನಿಮ್ಗೆ ಓಕೆ ಅಂತ ಅನ್ಸಾಗ ಒಂದು ನಾವು ಡಿಸ್ಕಷನ್ ಮಾಡಿ ಯಾವ ರೀತಿ ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿ. ಸರಿನಾ. ಇನ್ನೊಂದು ಇದು ನಿಮ್ದು ಅದು ರೆಡಿ ಆದ್ಮೇಲೆ ಆಪ್ ಸಡನ್ ಎಲ್ಲ ಡ್ರೈವರ್ಗಳು ಕೊಡಕ್ ಹೋಗ್ಬೇಡಿ. ಫಸ್ಟ್ APK ಕೊಡ್ತೀವಿ. APKನ ಒಂದಷ್ಟು ಜನ ಕೊಡಿ ಟ್ರಯಲ್ ನೋಡಕ್ಕೆ. ಅದ್ರಲ್ಲಿ ಫೀಡ್ಬ್ಯಾಕ್ ಓಕೆ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತೈತೆ, ಇದನ್ನ ಬಿಡ್ಬೋದು ಅಂತ ಏನೋ ಕನ್ಫರ್ಮ್ ಆಗಿ ನಿಮ್ಗೆ ಅನ್ಸಿದ್ರೆ ಅವಾಗ ಎಲ್ರಿಗೂ ಬಿಟ್ಬಿಡಿ. ಆಯ್ತು, ನಮ್ಗೆ ಅದೇ ಸಪೋರ್ಟ್ ಮೇನ್ ಬೇಕು. ಈಗ ನಾವೊಂದು ಡ್ರೈವರ್ ಕೊಡಿ, ಫಸ್ಟ್ ಡ್ರೈವರ್ಗಳನ್ನ ಫೀಡ್ಬ್ಯಾಕ್ ತಗೊಂಡೆ ಆಪ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗ್ ಗೊತ್ತಿರೋ ಅಷ್ಟು ಯಾವ ಟೆಕ್ಗೂ ಗೊತ್ತಿರಲ್ಲ. ಡ್ರೈವರ್ ಕೇಳಿರೋ ಒಂದಲ್ಲ ಒಂದು ನಿಮ್ಮ ಆಪಲ್ಲಿ ಒಂದು ಸಮಸ್ಯೆ ಡೆವಲಪರ್ ತನಕ ಥಿಂಕ್ ಮಾಡ್ತಾರೆ, ಯೂಸ್ ಮಾಡೋರು ನೀವು. ನಿಮ್ಗೇನ್ ಸಮಸ್ಯೆ ಆಯ್ತು, ನಿಮ್ಗೇನ್ ಕಂಫರ್ಟ್ ಬೇಕು ನಿಮ್ಗೆ ಗೊತ್ತಿರ್ತದೆ. ಸೊ ಆ ರೀತಿಗೆ ನಾವು ಖಂಡಿತವಾಗಿ ಮಾಡ್ತೀವಿ, ಅದು ಒಳ್ಳೇದೇ. ಈಗ ನಿಮ್ಗೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ, ಅದ್ರಲ್ಲಿ APK ಕಳಿಸ್ತೀವಿ, ಈ ತರ ನೋಡಿ ಹಿಂಗೆ ಆಗಿದೆ, ಈ ತರ ಸರ್ ಈಗ ನೀವು ಚೆಕ್ ಮಾಡಿ ಅಂತ ಹೇಳ್ತೀವಿ. ಅದ್ರ ಹಾಕೊಂಡೆ ನಾವು ನೆಕ್ಸ್ಟ್ ಲಾಕ್ ಅದನ್ನ ಬಟ್ ಆದಷ್ಟು ಬೇಗ ಕೊಡಿ, ಜಾಸ್ತಿ ಟೈಮ್ ಡಿಲೇ ಮಾಡ್ತಾ ಹೋಗ್ಬೇಡಿ. ಮೂವ್ಮೆಂಟ್ ಐತೆ. ನಾವ್ ಯಾಕಂದ್ರೆ ನಾವು ಒಂದು ಏನೋ ಒಂದು ಅಧ್ಯಯನ ಮಾಡ್ಬೇಕು ಅಂತ ನಾವು ಫಿಕ್ಸ್ ಆಗಿದ್ವಿ. ಅದ್ರ ಜೊತೆಗೆ ಇದು ಹೋಗ್ಲಿ ಅದು ಹೋಗ್ಲಿ, ಎರಡು ಒಂದ್ಸರಿ ಏನ್ ಗೊತ್ತಾ, ನಮ್ದು 24 ರೂಪಾಯಿ ರೇಟು, 18 ರೂಪಾಯಿ ರೇಟು ಇಡೀ ಬೆಂಗಳೂರಲ್ಲಿ ಕಣ್ಣಿಗೆ ಕಾಣಿಸೋ ರೇಂಜಿಗೆ ಪ್ಲಾನ್ ಮಾಡ್ತೀವಿ. ದಯವಿಟ್ಟು ಅದನ್ನ ಒಂದ್ ಸ್ವಲ್ಪ ಬೇಗ ಕೊಟ್ರೆ ನಿಮ್ಗೆ ಉಪಯೋಗ. ಏನಾರ ಲೇಟ್ ಮಾಡಿದ್ರೆ ಅದು ನಾವೇನು ಈ ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ನಮ್ಗೆ ಮೇನ್ ಬೇಕಾಗಿರೋದು ನಾವು ನಮ್ಮ ಮಕ್ಕಳದು ಕಾರ್ ಮೇಲೆ ಹಾಕ್ಸಕ್ ರೆಡಿ ಇಲ್ಲ. ನಮ್ಮ ಮಕ್ಕಳ ಹೆಸರು ನನ್ನ ಕಾರ್ ಮೇಲೆ ನಾನು ಹಾಕ್ಸಕ್ ರೆಡಿ ಇಲ್ಲ. ಆದ್ರೆ ಈ 24 ರೂಪಾಯಿ ಬೆಂಗಳೂರು ಗೊತ್ತಾಗುತ್ತೆ ಅಂತ ಮಾಡ್ಸಕ್ ನಾನು ರೆಡಿ ಇದೀನಿ. ನನ್ನ ಕಾರ್ ಮೇಲೆ ಹಾಕಕ್ ನಾನು ರೆಡಿ ಇದೀನಿ. ನಮ್ಗೆ ಜನಗಳಿಗೆ ಅನುಕೂಲ ಆಗ್ಬೇಕು, ಆದಷ್ಟು ಮಾಡಕ್ ನಾವು ರೆಡಿ ಇದೀವಿ. ಬಟ್ ಇದಂತೂ ನಿಮ್ ಕಡೆ ಇನ್ನೊಂದು ಈಗ ನೋಡಿ, ಬನ್ನಿ ಸರ್, ಈ ತರ ಪ್ರೊಫೆಷನಲ್ ಡ್ರೈವರ್ ಇರೋ ದಯವಿಟ್ಟು ಎಲ್ಲರೂ ಈ ತರನೇ ಇದೆ. ಈಗ ಏನಾಗುತ್ತೆ, ನಾವು ನಮ್ಮ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಇದರೆಲ್ಲ ನ್ಯೂಸ್ ಅಲ್ಲೆಲ್ಲ ಕೊಡ್ತೀವಿ ಅಂತಂದ್ರೆ ಈ ತರನೇ ಇದ್ರೆ ಓಕೆ, ಹಿಂಗೆ ನಗರ ಅಂತಂದ್ರೆ ಅಥವಾ ಮೀಡಿಯಾ ಟೈಮ್ಸ್ ಈ ತರ ಇದಾರೆ ಅನ್ನೋ ರೀತಿ ಕಸ್ಟಮರ್ ಕಂಫರ್ಟಬಲ್ ಬೇಕೇ ಬೇಕು. ಹೇಳಿದ್ದು ಕಾಮೆಂಟ್ ಹಾಕ್ಬಿಡ್ತಾರೆ ಯಾರನ್ನ ಸೋಷಿಯಲ್ ಮೀಡಿಯಾದಾಗ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದು ನೀವು ಹೇಳ್ಬಿಡಿ ಸರ್. ಯಾವ್ದನ್ನ ಹೇಳಿ, ಯಾವ್ದು ಯೂನಿಫಾರ್ಮ್ ಅವಂದೇ ಬಟ್ಟೆ ಆದ್ರೆ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ರು ಒಬ್ಬ ಗೌರ್ಮೆಂಟ್ ಆಫೀಸರ್ ಅಲ್ಲೇ ಹೋಗಿ ಹೊಲಿಸ್ತಾವನೆ. ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಮತ್ತೆ ಅವ್ನು ಹೊಲಿಗೆನೂ ಹೇಗೆ ನಮ್ಮ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡ್ತೀವಲ್ಲ, ಅದೇ ತರ ನಮ್ಮ ಕಾರ್ಗಳನ್ನು ಮೇಂಟೈನ್ ಮಾಡ್ತೀವಿ. ಡ್ರೈವರ್ಗಳಿಗೆ